ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಪ್ರೀವಿಯಸ್ ವಿಡಿಯೋದಲ್ಲಿ ನಾವೇನ್ ಮಾಡಿದ್ವಿ, ಪೇರ್ ಆಫ್ ಲೀನಿಯರ್ ಇಕ್ವೇಷನ್ಸ್ ಅನ್ನು ನಾವು ಸ್ಟಾರ್ಟ್ ಮಾಡ್ಕೊಂಡಿದ್ವಿ. ಸೊ ಅಲ್ಲಿ ನಾವೇನ್ ಮಾಡಿದ್ವಿ, ಕಂಪ್ಲೀಟ್ ಕಾನ್ಸೆಪ್ಟ್ಸ್ ನೋಡ್ಕೊಂಡು ಒಂದೆರಡು ಎಕ್ಸಾಂಪಲ್ಸ್ ನೋಡ್ಕೊಂಡಿದ್ವಿ. ಸೊ ಇವತ್ತಿನ ವಿಡಿಯೋದಾಗ ನಾವು ಕಂಪ್ಲೀಟ್ MCQs ನ ಸಾಲ್ವ್ ಮಾಡೋಣ. ಸೊ ಆಮೇಲೆ ಮತ್ತೆ ಕಾನ್ಸೆಪ್ಟ್ಸ್ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ಓಕೆ, ಸೊ ಫ್ರೆಂಡ್ಸ್, ಯಾರಿಗಾದ್ರೂ ಇಂಟ್ರೆಸ್ಟೆಡ್ ಇದ್ರೆ ನೀವೇನ್ ಮಾಡ್ತು ನಮ್ಮ ವಾಟ್ಸ್ಆಪ್ ಗ್ರೂಪ್ ಕಮ್ಯುನಿಟಿಗೆ ಜಾಯ್ನ್ ಆಗ್ಬೋದು. ಸೊ ಅಲ್ಲಿ ನಿಮ್ಗೆ ಏನಾಗುತ್ತೆ, ವೆರಿ ಫೋಕಸ್ಡ್ ಗ್ರೂಪ್ ಡಿಸ್ಕಷನ್ಸ್ ಆಗ್ತಾವ. ಸೊ ನಾವಲ್ಲಿ ಪ್ರೀವಿಯಸ್ ಇಯರ್ ಕ್ವಶನ್ಸ್ ಮತ್ತೆ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಮತ್ತೆ ಡೌಟ್ ಕ್ಲಿಯರಿಂಗ್ ಸೆಷನ್ಸ್, ಲೆಕ್ಚರ್ ಸೀರೀಸ್ ಮತ್ತೆ ಎಷ್ಟು ಕೆಲವೊಂದೆಲ್ಲ ಪ್ರೈವೇಟ್ ವಿಡಿಯೋಸ್ ಇರ್ತಾವ. ಸೊ ಇಲ್ಲಿ ನಾನು ಅಷ್ಟು ಯೂಟ್ಯೂಬ್ದಾಗ ಜನರಲ್ ವಿಡಿಯೋಸ್ ಹಾಕ್ತಿರ್ತೀನಿ. ಸೊ ಅಲ್ಲಿ ಪ್ರೈವೇಟ್ ವಿಡಿಯೋಸ್ ನಲ್ಲಿ ನಿಮ್ಗೆ ಇನ್ನೂ ಜಾಸ್ತಿ ಬೆನಿಫಿಟ್ ಸಿಗ್ತೈತಿ. ಸೊ ಫಾರ್ ಎಂಟೈರ್ ಪೇಪರ್ ಟೆಕ್ನಿಕಲ್ ಟೂಗೆ ನಾನು ಬೆಸ್ಟ್ ವ್ಯಾಲ್ಯೂ ಅಂತ ₹500 ಇಟ್ಟಿದ್ದೀನಿ. ಸೊ ಇನ್ ಕೇಸ್ ನಿಮಗೆ ಏನಾದ್ರು ಬರೀ ಸಿಂಗಲ್ ಅಥವಾ ಒಂದೇ ಸಬ್ಜೆಕ್ಟ್ ಅಥವಾ ಮ್ಯಾಥಮೆಟಿಕ್ಸ್, ಸೈನ್ಸ್ ಅಥವಾ ಕಂಪ್ಯೂಟರ್ ಅಥವಾ ಸರ್ವೇಯಿಂಗ್ ಏನಾದ್ರು ಬೇಕಂದ್ರೆ ಇಂಡಿವಿಜುವಲಿ ಸೊ ₹200 ಇಟ್ಟಿದ್ದೀನಿ. ಸೊ ತಳ ಕೊಟ್ಟಿರುವಂತಹ ವಾಟ್ಸ್ಆಪ್ ಲಿಂಕಿಗೆ ನೀವು ಜಾಯ್ನ್ ಆಗ್ಬೋದು. ಓಕೆ ಫ್ರೆಂಡ್ಸ್, ಸೊ ಏನ್ ಮಾಡೋಣ, ಲೆಟ್ಸ್ ಸ್ಟಾರ್ಟ್ ವಿತ್ ವಿಡಿಯೋ ಟುಡೇ. ಸೊ ಇವತ್ತು ನಾವೇನ್ ಮಾಡ್ತೀವಿ, ಸೊ ಸೆಕೆಂಡ್ ಲೆಕ್ಚರ್ ನೋಡ್ಕೊಳತ್ತೀವಿ. ಮೇನ್ಲಿ ನಾನು ನಿಮ್ಗೆ ಆಲ್ರೆಡಿ ಹೇಳ್ದಂಗ ಇಲ್ಲಿ ಜಾಸ್ತಿ ನಾವು ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ನೋಡ್ಕೋತೀವಿ ಮತ್ತೆ ಸಾಲ್ವ್ ಮಾಡೋಣ ಫ್ರೆಂಡ್ಸ್. ಸೊ ಟಾಪಿಕ್ಸ್ ಅದೇ ಮೇನ್ಲಿ ನಾವು ಕ್ವಶನ್ಸ್ ಸಾಲ್ವ್ ಮಾಡ್ತೀವಿ. ಸೊ ಲೆಟ್ ಸ್ಟಾರ್ಟ್. ಸೊ ಥರ್ಡ್ ಎಕ್ಸಾಂಪಲ್. ಸೊ ಫಸ್ಟ್ ಅಂಡ್ ಸೆಕೆಂಡ್ ನಾನು ಆಲ್ರೆಡಿ ಸಾಲ್ವ್ ಮಾಡಿದ್ದೀನಿ ಪ್ರೀವಿಯಸ್ ಲೆಕ್ಚರ್ದಾಗ. ನೀವು ಅದನ್ನ ಯಾರು ನೋಡಿಲ್ಲ, ನಮ್ಮ ಮೇಲೆ ಐ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ, ನೀವು ನೋಡ್ಕೊಂಡ್ ಬರ್ರಿ. ಕಾನ್ಸೆಪ್ಟ್ಸ್ ಕ್ಲಿಯರ್ ಮಾಡ್ಕೊಂಡು ದೆನ್ ಯು ಕ್ಯಾನ್ ಸ್ಟಾರ್ಟ್ ವಿತ್. ಸೊ ಕಾನ್ಸೆಪ್ಟ್ಸ್ ಇಂಪಾರ್ಟೆಂಟ್ ಇರ್ತಾವ. ಸೊ ಅದಾದ್ಮೇಲೆ ಸೊಲ್ಯೂಷನ್ ಮಾತ್ರ ಈಸಿ ಆಗುತ್ತೆ. If the pair of equations 3x minus y plus 8 equal to 0 and 6x minus ry plus 15 equal to 0 represent the coincident lines, then the value of r is, ಅಂದ್ರೆ r ವ್ಯಾಲ್ಯೂನ ಕೇಳತಾನವ. ಬಟ್ ಇನ್ನೊಂದು ಕಂಡೀಷನ್ ಏನ್ ಕೊಟ್ಟಾನ ಅಂದ್ರೆ ಕೋಇನ್ಸಿಡೆಂಟ್ ಲೈನ್ಸ್ ಅಂತ ಕೊಟ್ಟಾನ. ಸೊ ಕೋಇನ್ಸಿಡೆಂಟ್ ಲೈನ್ಸ್ ಅಂದ್ರೆ ಕಂಡೀಷನ್ ಏನಿರ್ತೈತಿ ನೆನಪು ಮಾಡ್ಕೊರಿ. ಸೊ ದ ಕೋಇನ್ಸಿಡೆಂಟ್ ಲೈನ್ಸ್ ಕಂಡೀಷನ್ ಏನಿರ್ತೈತೆ ಅಂದ್ರೆ a1 by a2 is equal to b1 by b2 is equal to c1 by c2. ಓಕೆ, ಸೊ ದಿಸ್ ಈಸ್ ದ ಕಂಡೀಷನ್. ಸೊ ಅದರ ಪ್ರಕಾರ ನೀವು ಇಲ್ಲಿ ಈ ಇಕ್ವೇಶನ್ ಅನ್ನ ಏನಂದ್ರೆ a1x ಪ್ಲಸ್ b1y ಪ್ಲಸ್ c ಈಕ್ವಲ್ ಟು 0 ಅಂತ c1 ಈಕ್ವಲ್ ಟು ಬರ್ಕೊಂಡ್ರ, ಮತ್ತೆ ಇದು a2x ಪ್ಲಸ್ b2y ಪ್ಲಸ್ c2 ಈಕ್ವಲ್ ಟು 0 ಅಂತ ಬರ್ಕೊಂಡ್ರ ನಿಮಗೆ ಇಲ್ಲಿ ಕೋಯಿಫಿಷಿಯಂಟ್ಸ್ a1 b1 ಮತ್ತೆ c1 ಗುರ್ತಾಕೈತಿ. ಸೊ ನಾನು ಅದನ್ನ ಡಿಟೇಲ್ ಆಗಿ ಬರೆಯಕ್ ಹೋಗಲ್ಲ. ಸೊ ಇಲ್ಲಿ ನೀವು ಇಕ್ವೇಶನ್ ನೋಡ್ಕೊಂಡು ಬರಿಬಹುದು. ಇನ್ನೊಂದು ವೆರಿ ಇಂಪಾರ್ಟೆಂಟ್ ಹೇಳ್ಬೇಕಂದ್ರೆ ಫ್ರೆಂಡ್ಸ್, ಈ C1 ಏನಿರ್ತೈತಲ್ಲ, ಇದು C1 ಐದರ್ ಅದು ಲೆಫ್ಟ್ ಸೈಡ್ ಇರ್ಬೇಕು, ಎರಡು ಕಡೆ ಸೇಮ್ ಇರಬೇಕು, ಅಥವಾ ಅದನ್ನ ರೈಟ್ ಸೈಡ್ ಇರಬೇಕು. ಸೊ ಒಂದೊಂದ್ಸತ ಈ 16 -16 ಅಂತ ಈ ಕಡೆ ಕೊಟ್ಟಿರ್ಬೋದವ. ಸೊ ಅವಾಗ ನೀವು ಇದೇ ಫಾರ್ಮ್ ನಾಗೆ ತರಬೇಕು. ಓಕೆ, ಸೊ ದ ಇಕ್ವೇಶನ್ಸ್ ಆರ್ 3x minus y plus 8 equal to 0 ಮತ್ತೆ ಇನ್ನೊಂದು 6x minus ry plus 16 equal to 0. ಸೊ ಈಗ ಈ ಕಂಡೀಷನ್ ನಾವು ಅಪ್ಲೈ ಮಾಡೋಣ. ಸೊ ಅದ್ರ ಪ್ರಕಾರ a ಅಂದ್ರೆ ಏನ್ ನಮ್ದು? ಸೊ a is 3. ಸೊ ವಾಟ್ ಈಸ್ a2? a2 is 6. Okay, what is b? b is -1. so b2 ಅಂದ್ರೆ minus r ಆಗುತ್ತೆ. so what is c1? c1 is 8. c2 is 16. okay, so ಅದರ ಪ್ರಕಾರ ಇಲ್ಲಿ ಏನಾಯ್ತಿದೆ ನಮ್ದು ರೇಷಿಯೋ. so this is 1/2 ಯಾಕಂದ್ರೆ 3 1s 3 2s equal to minus ಕ್ಯಾನ್ಸಲ್ ಆಗ್ತಾವ. so ಇದು 1/r ಆಕೈತಿ. so this is also equal to 8 1s 8 8 2s 16. so ಹಾಗಾಗಿ ಇದು ಕೂಡ 1/2 ಆಕೈತೆ. so 1/r is equal to 1/2. so therefore r equal to 2 ಬರ್ತೈತಿ. ಓಕೆ, ಸೊ ವಾಟ್ ಇಸ್ ದ ಆನ್ಸರ್? ದ ಆನ್ಸರ್ ಈಸ್ ಆಪ್ಷನ್ ಸಿ, r equal to 2. ಓಕೆ, ನೆಕ್ಸ್ಟ್ ಕ್ವಶನ್ ನೋಡೋಣ್ರಿ. ಸೊ ದ ಪೇರ್ ಆಫ್ ಇಕ್ವೇಶನ್ಸ್ x equal to a, ನೋಡ್ರಿ ಇಲ್ಲೇ x equal to a and y is equal to b ಗ್ರಾಫಿಕಲಿ ರಿಪ್ರೆಸೆಂಟ್ ವಿಚ್ ಟೈಪ್ ಆಫ್ ಲೈನ್ಸ್ ಅಂತ ಕೇಳತ್ತ ನಾವು ಗ್ರಾಫಿಕಲಿ. ಸೊ ನಾವಿಲ್ಲಿ ಗ್ರಾಫಿಕಲಿ ನೋಡ್ಕೋಬೇಕಾಕೈತಿ ಯಾವ ಟೈಪ್ ಲೈನ್ಸ್ ಅದಾವ ಅಂತ ಕೇಳತ್ತ ನಾವು. ಪ್ಯಾರಲಲ್ ಅದಾವೋ, ಇಂಟರ್ಸೆಕ್ಟಿಂಗ್ ಅಟ್ a b, c ಆಯ್ತು, ಅಥವಾ ಕೋಇನ್ಸಿಡೆಂಟ್ ಆಯ್ತು, ಅಥವಾ ಇಂಟರ್ಸೆಕ್ಟಿಂಗ್ ಅಟ್ a, b ಆಯ್ತು ಅಂತ ಕೇಳತ್ತಾನವ. ಸೊ ಫಸ್ಟ್ ಏನ್ ಮಾಡೋಣ ಅಂದ್ರೆ, ಸೊ ಒಂದ್ ಮಲ್ಲೇಕ XY ಆಕ್ಸಿಸ್ ಅನ್ನು ಹಾಕೊಂಡ್ಬಿಡೋಣ. ಸೊ ದಿಸ್ ಈಸ್ x ಅಂಡ್ ದಿಸ್ ಈಸ್ y. ಸೊ ಫಸ್ಟ್ x equal to a ಅಂತಂದ್ರೆ ಆ ಪಾಯಿಂಟ್ ಹೆಂಗಿರ್ತೈತಿ, ಇಲ್ಲೇ a ಅಂತ ಇರ್ತೈತಿ. ಸೊ ಈ ಲೈನ್ ಏನಿರ್ತೈತಿ x equal to a ಲೈನ್ ಇದು. ಆಮೇಲೆ ಇನ್ನೊಂದು y is equal to b. ಓಕೆ, ಸೊ y equal to b ಅಂತಂದ್ರೆ ಒಂದ್ ವ್ಯಾಲ್ಯೂ ಎಲ್ಲೋ ಇಲ್ಲಿ b ಅಂತ ಬರ್ತೈತಿ. ಸೊ ಇದ್ರ ಗ್ರಾಫ್ ಹೆಂಗಿರ್ತೈತಿ ಅಂದ್ರೆ ಇದು ಈ ತರ ಪ್ಯಾರಲಲ್ ಟು x ಆಕ್ಸಿಸ್ ಇರ್ತೈತಿ. ದಿಸ್ ವಿಲ್ ಬಿ ಪ್ಯಾರಲಲ್ ಟು y ಆಕ್ಸಿಸ್. y equal to b ಅಂದ್ರೆ ಇಟ್ ವಿಲ್ ಬಿ ಪ್ಯಾರಲಲ್ ಟು x ಆಕ್ಸಿಸ್. ಇದು ಆಲ್ರೆಡಿ ನಾವು ನೋಡ್ಕೊಂಡೇವಿ ಪ್ರೀವಿಯಸ್ ಕಾನ್ಸೆಪ್ಟ್ಸ್ ನಾಗ. ಅದಕ್ಕೆ ಕಾನ್ಸೆಪ್ಟ್ಸ್ ವೆರಿ ಇಂಪಾರ್ಟೆಂಟ್ ಫ್ರೆಂಡ್ಸ್. ಯಾರು ನೋಡಿಲ್ಲಲ್ರಿ ನೋಡ್ಕೊಂಡ್ ಬರ್ರಿ ಅದನ್ನ. ಫೈನ್. ಸೊ ಈಗ ಏನ್ ಆಕೈತಿ, ಸೊ ಇದು x a, ಇಲ್ಲಿ a ಅಂತಂದ್ರೆ ಇದು b ಆಗುತ್ತೆ. ಸೊ ವಾಟ್ ಈಸ್ ದಿಸ್ ಡಿಸ್ಟೆನ್ಸ್? ದ ಡಿಸ್ಟೆನ್ಸ್ ಈಸ್ a and what is this distance? This distance is b. so this is a, b. okay, so ಈ ಪಾಯಿಂಟ್ ಆಫ್ ಇಂಟರ್ಸೆಕ್ಷನ್ ನಾಗ ಆಕೈತಿ. ಸೊ ದಿಸ್ ರಿಪ್ರೆಸೆಂಟ್ಸ್ ವಿಚ್ ಟೈಪ್ ಆಫ್ ಆಪ್ಷನ್ ಇಲ್ಲಿ ಪ್ಯಾರಲಲ್ ಅಂತರೂ ಅಲ್ಲ, ಸೊ ಇಂಟರ್ಸೆಕ್ಟಿಂಗ್ ಅಟ್ b, a ಅಲ್ಲ, ಕೋಇನ್ಸಿಡೆಂಟ್ ಅಲ್ಲ, ಸೊ ಇಟ್ ಈಸ್ ಇಂಟರ್ಸೆಕ್ಟಿಂಗ್ ಅಟ್
A comma B. So the option D is the answer. Okay. So friends, next question ನೋಡೋಣ್ರಿ. The area of triangle formed by the line x by a plus y by b equal to 1 with the coordinate axis ಅಂತ ಕೇಳತಾನವ. ಸೊ ಏನ್ ಕೇಳತಾನವ? ಸೊ ಏರಿಯಾ ಆಫ್ ಟ್ರಯಾಂಗಲ್. ಸೊ ಇದು ಸ್ವಲ್ಪ ಇಂಪಾರ್ಟೆಂಟ್ ಕ್ವಶನ್ ಆಕೈತಿ. ಸೊ ಏರಿಯಾ ಆಫ್ ಟ್ರಯಾಂಗಲ್. ಓಕೆ. ಸೊ ಈಕ್ವೇಶನ್ ಏನ್ ಕೊಟ್ಟಾನಂದ್ರೆ x by a plus y by b is equal to 1. So this is the equation he has given. ಸೊ ಫಸ್ಟ್ ನಾವು ಈಗ ಏನ್ ಮಾಡ್ಕೋಬಹುದು ಅಂತಂದ್ರೆ, ಸೊ ನಮಗ ಫಸ್ಟ್ ಈಗ ಏನ್ ಮಾಡೋಣ ಅಂದ್ರೆ ಈ ಕೋಆರ್ಡಿನೇಟ್ಸ್ ಕಂಡುಹಿಡ್ಕೋಬೇಕು. ಯಾಕಂದ್ರೆ ನಾವು ಎಕ್ಸ್ ವೈ ಆಕ್ಸಿಸ್ ಅನ್ನ ಹಾಕಿದ್ವಿ. ಸೊ ದಿಸ್ ಈಸ್ ಅವರ್ ಎಕ್ಸ್ ಅಂಡ್ ದಿಸ್ ಈಸ್ ಅವರ್ ವೈ. ಸೊ ಈ ಲೈನ್ ಅನ್ನ ರಿಪ್ರೆಸೆಂಟ್ ಮಾಡ್ಬೇಕಂದ್ರೆ ಫಸ್ಟ್ ನಮ್ಗೆ ಕೋಆರ್ಡಿನೇಟ್ಸ್ ಬೇಕು. ಸೊ ಅದ್ರ ಪ್ರಕಾರ ನಾವೇನ್ ಮಾಡೋಣ, ಸೊ ಫಸ್ಟ್ ಈ ಗಿವನ್ ಇಕ್ವೇಶನ್ ನಾವೇನ್ ಮಾಡ್ಕೊಳ್ಳೋಣ, ಪುಟ್ ಏನ್ ಮಾಡೋದು ಅಂತಂದ್ರೆ, ಸೊ ಎಲ್ ಎಚ್ ಎಸ್ ಈಕ್ವಲ್ ಟು ಆರ್ ಎಚ್ ಎಸ್ ನ ಹೆಂಗ್ ಮಾಡ್ಕೋಬಹುದು ನೋಡ್ಕೋರಿ ಇಲ್ಲಿ. ಸೊ ಎಲ್ ಎಚ್ ಎಸ್ ನ ಆರ್ ಎಚ್ ಎಸ್ ಹೆಂಗ್ ಮಾಡ್ಕೋಬೇಕಂದ್ರೆ, ಸೊ ಕ್ಯಾನ್ ಬಿ ಪುಟ್ y is equal to 0 and x equal to a. ಸೊ ಈಗ ಈ ಇಕ್ವೇಶನ್ ದಾಗ ಏನ್ ಮಾಡ್ಕೋಬಹುದು ಅಂದ್ರೆ x equal to a ಹಾಕೋಣ. ಸೊ ಇದು a by a ಆಯ್ತು. ಸೊ y ನ ಹಾಕೋಣ 0 by b ಅಂತ ಹಾಕೋಣ. ಸೊ equal to 1. ಸೊ a by a ಅಂತಂದ್ರೆ 1 plus 0 by b is 0 which is 1. So this is 1 equal to 1 ಆಯ್ತು. ಸೊ what is the coordinate x comma y ಏನಾಕಿತ್ತಿಲ್ಲ, x is a and y is 0. ಸೊ ಫಸ್ಟ್ ಕೋಆರ್ಡಿನೇಟ್ ಏನಾಗುತ್ತೆ ನಮ್ದು ಸೊಲ್ಯೂಷನ್ a comma 0. ಓಕೆ. ಸೊ a comma 0 ನ ಇಲ್ಲಿ ಪ್ಲಾಟ್ ಮಾಡೋಣ್ರಿ. ಸೊ ಏನಾಗುತ್ತೆ ಇಲ್ಲಿ ನಾವು ಇಲ್ಲಿ ಪ್ಲಾಟ್ ಮಾಡತ್ತೇವಿ, ದಟ್ ಈಸ್ a comma 0. ಓಕೆ. ಸಿಮಿಲರ್ಲಿ ನಾವೇನ್ ಮಾಡ್ಕೋಬಹುದು ಅಂದ್ರೆ, ಈಗ ಅದೇ ಸೇಮ್ ಕಂಡೀಷನ್ ಇಟ್ಕೊಂಡು ಈ ಸತ ನಾವೇನ್ ಮಾಡ್ಕೋಬಹುದು ಅಂದ್ರೆ, ಸೊ ಪುಟ್ x equal to 0 and y is equal to b ಅಂತ ಹಾಕೋಬಹುದು. ಸೊ ಅವಾಗ ನೀವೇನೈತಿ ಏನ್ ಬರಿಬಹುದು ಅಂದ್ರೆ ಈಕ್ವೇಶನ್ ನ ಸಬ್ಸ್ಟಿಟ್ಯೂಟ್ ಮಾಡ್ರಿ. ಸೊ 0 by a plus b by b equal to 1. ಸೊ ಇದು 0 by this is 0 only. ಸೊ b by b is equal to 1. ಓಕೆ. ಸೊ ಅವಾಗ ಏನಾಗುತ್ತೆ ನಮ್ದು ಕೋಆರ್ಡಿನೇಟ್ ಏನಾಕೈತಿ, ಸೊ 0 comma b. ಓಕೆ. ದಿಸ್ ಈಸ್ ಅವರ್ ಸೆಕೆಂಡ್ ಕೋಆರ್ಡಿನೇಟ್. ಸೊ ಹಾಗಾಗಿ ನಾವೇನ್ ಮಾಡ್ಕೋಬಹುದು, ಆ ಪಾಯಿಂಟ್ ನ ಇಲ್ಲಿ ನಾವು ಮಾರ್ಕ್ ಮಾಡ್ಕೋಬಹುದು. ಸೊ 0 ಐತಿ ಎಕ್ಸ್ ಆಕ್ಸಿಸ್, ಇದು ಏನೈತಿ ಇಲ್ಲೇ b ಬರ್ತೈತಿ. ಸೊ 0 comma b. ಸೊ ಅವಾಗ ನಾವೇನ್ ಮಾಡ್ಕೋಬಹುದು ಹೇಳ್ರಿ, ಸೊ ಅವಾಗ ನಾವೊಂದು ಲೈನ್ ಅನ್ನ ಡ್ರಾ ಮಾಡ್ಕೋಬಹುದು. ಸೊ ಆ ಲೈನ್ ಹೆಂಗಿರುತ್ತಪ್ಪ ಅಂದ್ರೆ, ದಟ್ ಲೈನ್ ವಿಲ್ ಬಿ ಪಾಸಿಂಗ್ ಥ್ರೂ this one. So this is the line. ಇದರ ಲೈನ್ ನಾವ್ ಏನಂತೀವಿ, x by a plus y by b is equal to 1. ಓಕೆ. ಸೊ ದಿಸ್ ಇಸ್ ದ ಲೈನ್. ಸೊ ಈಗ ಟ್ರಯಾಂಗಲ್ ಎಲ್ಲಾಗೈತೆ ಸರ್ ಫಾರ್ಮ್ ಅಂತಂದ್ರೆ ಇಲ್ಲಿ ಆಗೈತಲ್ಲ ನೋಡ್ರಿ, ದಿಸ್ ಇಸ್ ದ ಟ್ರಯಾಂಗಲ್. ಓಕೆ. ಸೊ ಬಟ್ ಡಿಸ್ಟೆನ್ಸ್ ಏನಾಗುತ್ತೆ ಸರ್ ಇದರಲ್ಲಿ ಅಂತಂದ್ರೆ, ಸೊ ಡಿಸ್ಟೆನ್ಸ್ ಈಸ್ ನಥಿಂಗ್ ಬಟ್ ದ ಕೋಆರ್ಡಿನೇಟ್ಸ್ ವಾಟ್ ವಿ ಹ್ಯಾವ್ ಫೌಂಡ್. ಸೊ ಇಲ್ಲಿಂದ ಈ ಪಾಯಿಂಟ್ ಎಷ್ಟೈತಿ ಐತಿ, ಸೊ ದ ಬೇಸ್ ಈಸ್ a. ಓಕೆ. ಸೊ ಇಲ್ಲಿಂದ ಇದು b ಹೈಟ್ ನಾಗ ಐತಿ. ಸೊ ದಿಸ್ ಡಿಸ್ಟೆನ್ಸ್ ಈಸ್ b. ಸೊ ಅವಾಗ ನಮ್ದು ಏರಿಯಾ ಆಫ್ ಟ್ರಯಾಂಗಲ್ ಕಂಡುಹಿಡ್ಕೋಬಹುದು. ಏರಿಯಾ of triangle is equal to half base into height, half into base, what is base a, into height, what is height b. So this is ab by 2. So ಇದು ಆಪ್ಷನ್ ಆಗೈತೆ ನೋಡ್ರಿ, ab by 2 or half ab ಐತಿ. ಸೊ ದ ಆನ್ಸರ್ ಇಸ್ b. ಓಕೆ. ಸೊ ಈ ತರ ಒಂದೊಂದ್ಸತ ಅಪ್ಲಿಕೇಶನ್ ಬರ್ತೈತಿ. ಸೊ ಈ ತರ ಇಂಪಾರ್ಟೆಂಟ್ ಕ್ವಶನ್ಸ್ ನಾವು ನೋಡ್ಕೋಬೇಕಾಗ್ತೈತಿ. ಓಕೆ. ಸೊ ನಿಮ್ಗೆ ಇಲ್ಲಿ ಒಂದು ಇನ್ನೊಂದು ಏನ್ ಗೊತ್ತಾತಂದ್ರೆ, ಗ್ರಾಫಿಕಲಿ ಹೆಂಗ್ ಸೊಲ್ಯೂಷನ್ ಕಂಡುಹಿಡ್ಕೊಳ್ಳೋದು ಅಂತ ನಿಮ್ಗೆ ಈಗ ಇಲ್ಲೇ ನಿಮ್ದು ಇಲಿಸ್ಟ್ರೇಷನ್ ಮಾಡಿದ್ದೇವೆ. ಓಕೆ. ಸೊ ನೆಕ್ಸ್ಟ್ ಕ್ವಶನ್ ನೋಡೋಣ. Okay, so sixth question note kori, the value of k, okay, for which the system of linear equations x plus 2y equal to 3, 5x plus ky plus 7 equal to 0 is inconsistent. Okay, inconsistent anta kotbitta now. Okay, yeah, what is the value of k you have to find when the given equations are inconsistent. Okay, so ಮಾಡೋಣ. ಫಸ್ಟ್ equation ಬರ್ಕೊಳ್ಳೋಣ. ಸ್ವಲ್ಪ ಈ ಸತ ಕೇರ್ಫುಲಿ ನೋಡ್ಕೊಳ್ಳಿ equations ಹೆಂಗದಾವ ಇಲ್ಲಿ. ನಾ ಆಲ್ರೆಡಿ ನಿಮ್ಗೆ ಹೇಳೀನಿ equation ನ x plus 2y is equal to 3 ಅಂತ ಬರ್ದಾನ. ಓಕೆ. ಇನ್ನೊಂದು ಇಕ್ವೇಶನ್ ಏನ್ ಬರ್ದಾನ್ರಿ ಇಲ್ಲೇ, ಸೊ 5x plus ky plus 7 equal to 0 ಅಂತ ಬರ್ದಾನ. ನೋಡ್ರಿ ನಾವು ಆಲ್ರೆಡಿ ನಿಮ್ಗೆ ಹೇಳೀನಿ ಇಲ್ಲೇ ಯಾವ ಫಾರ್ಮ್ನ ಕೊಟ್ಟಾನ, ಇಲ್ಲೇ ಕಾನ್ಸ್ಟೆಂಟ್ ನ ಈ ಕಡೆ ಇಕ್ವೇಶನ್ 0 ಮಾಡ್ಕೊಂಡಾನ, ಇಲ್ಲೇ ಬಟ್ ಕಾನ್ಸ್ಟೆಂಟ್ ನ ಇಟ್ಟಾನ. ಸೊ ಹಾಗಾಗಿ ಈ ಇಕ್ವೇಶನ್ ಹೆಂಗ್ ಬರ್ಕೋಬಹುದು, x plus 2y minus 3 equal to 0. ಸೊ ಈ ಇಕ್ವೇಶನ್ ನ ಕನ್ಸಿಡರ್ ಮಾಡ್ಕೋರಿ. ಸೊ ಈ ಇಕ್ವೇಶನ್ ಮತ್ತೆ ಈ ಇಕ್ವೇಶನ್ ನೀವು ಫರ್ದರ್ ಸಾಲ್ವ್ ಮಾಡಕ ಕನ್ಸಿಡರ್ ಮಾಡ್ಕೋಬೇಕು. ಓಕೆ ಫೈನ್. ಈಗ ಇನ್ಕನ್ಸಿಸ್ಟೆಂಟ್ ಅಂತಂದ್ರೆ ಏನು, ವಾಟ್ ಈಸ್ ಇನ್ಕನ್ಸಿಸ್ಟೆಂಟ್? ಇನ್ಕನ್ಸಿಸ್ಟೆಂಟ್ ಅಂತಂದ್ರೆ ನೋ ಸೊಲ್ಯೂಷನ್. ಸೊ ನೋ ಸೊಲ್ಯೂಷನ್ ಅಥವಾ ಯಾವುದೇ ಸಿಸ್ಟಮ್ ಆಫ್ ಇಕ್ವೇಷನ್ಸ್ಗೆ ಸೊಲ್ಯೂಷನ್ ನಮ್ಗೆ ಸಿಗ್ಲಿಲ್ಲ ಅಂದ್ರೆ ಅದು ಇನ್ಕನ್ಸಿಸ್ಟೆಂಟ್ ಆಕೈತಿ. ಯಾವಾಗ ಇನ್ಕನ್ಸಿಸ್ಟೆಂಟ್ ಆಕೈತಿ ಹೇಳ್ರಿ, ವೆನ್ ದ ಲೈನ್ಸ್ ಆರ್ ಪ್ಯಾರಲಲ್. ಯಾವಾಗ ಎರಡು ಲೈನ್ಸ್ ಪ್ಯಾರಲಲ್ ಇರ್ತಾವ ಅವಾಗ ಇನ್ಕನ್ಸಿಸ್ಟೆಂಟ್ ಆಕೈತಿ. ಸೊ ವಾಟ್ ಈಸ್ ದ ಕಂಡೀಷನ್ ಫಾರ್ ಪ್ಯಾರಲಲ್? ಸೊ ಕಂಡೀಷನ್ ಆಫ್ ಪ್ಯಾರಲಲ್ ಈಸ್ a1 by a2 is equal to b1 by b2, but it is not equal to c1 by c2. So this is the condition for inconsistent or parallel
ಲೈನ್ಸ್. ಓಕೆ, ಸೊ ನಾವು ಅದನ್ನ ಏನ್ ಮಾಡಬೇಕು, ಈ ಈಕ್ವೇಶನ್ ನಾಗ ಹಾಕೋಬೇಕು. ಸೊ ಇಲ್ಲಿ a1 ಏನಾಗತ್ತ ನೋಡ್ಕೊರಿಲೆ. ಸೊ ಇಲ್ಲಿ a1 ಏನೈತಿ, ಇಲ್ಲಿ 1 ಐತಿ, ಏನು ಇಲ್ಲ ಅಂದ್ರೆ 1 ಅಪಾನ್ ಇಲ್ಲಿ 5, 1/5 is equal to what is b1, ಇಲ್ಲಿ 2 ಐತಿ, b2 ಇಲ್ಲಿ k ಐತಿ. ಸೊ k ಬರ್ಕೋರಿ, which is not equal to c1 and c2. so what is c1? c1 is -3, but what is c2? c2 is 7. so this is the condition. ಓಕೆ, ಸೊ ಈಗ ನಾವೇನ್ ಮಾಡ್ಕೋಬೇಕು, ಇಲ್ಲೇ ಸ್ವಲ್ಪ ಕೇರ್ಫುಲ್ ಆಗಿ ನೋಡ್ಕೋಬೇಕಾಕೈತಿ. ಸೊ ನಾವ ಎರಡು ಈಕ್ವೇಶನ್, ಸೊ ಒಂದ್ಸತ ಈ ಈಕ್ವೇಶನ್ ಈಕ್ವೇಟ್ ಮಾಡ್ಕೋಬಹುದು, ಒಂದೊಂದ್ಸತ ಈ ಈಕ್ವೇಶನ್ ಈಕ್ವೇಟ್ ಮಾಡ್ಕೋಬಹುದು. ಓಕೆ, ಸೊ ಈ ಈಕ್ವೇಶನ್ ದಾಗ ಮಾಡ್ಕೊಂಡಾಗ ಸೊ 1/5 ಕ್ಯಾನ್ ನೆವರ್ ಬಿ ಈಕ್ವಲ್ ಟು -3/4. ಇಸ್ ಇಟ್ ಪಾಸಿಬಲ್? ಈ ಎರಡನ್ನು ನಾವು ರಿಲೇಟ್ ಮಾಡಕ್ ಆಗಂಗಿಲ್ಲ. ಸೊ ದಿಸ್ ಇಸ್ ನಾಟ್ ಪಾಸಿಬಲ್. ಹಾಗಾಗಿ ಈ ಕಂಡೀಷನ್ ನ ಫ್ಲಾಪ್ ಆಗ್ತೈತಿ. ಸೊ ನಾವು ಉಳಿತೈತಪ್ಪ ಯಾವ್ದು ಕಂಡೀಷನ್ ಅಂತಂದ್ರೆ, ನಾವು ಇವೆರಡು ಕಂಡೀಷನ್ ಆಯ್ತು. ಸಾರಿ, ಇದೊಂದು ಕಂಡೀಷನ್ ನೋಡ್ಕೋಬೇಕು. ಯಾವುದು ಇಲ್ಲಿ ನಾ ಮಾರ್ಕ್ ಮಾಡತ್ತೀನಿ ನೋಡ್ರಿ. ಸೊ ವಿ ಹ್ಯಾವ್ ಟು ಚೆಕ್ ವಿತ್ ದಿಸ್ ಕಂಡೀಷನ್. ಸೊ ಅದ್ರ ಪ್ರಕಾರ ಸೊ 1/5 is equal to 2/k. ಓಕೆ, ಸೊ ಇಲ್ಲಿ ಏನಾಕೈತಿ, k is equal to 2 into 5. ಸೊ k is equal to 10. ಓಕೆ, ಸೊ ಈ ತರ ನಮ್ದು ವ್ಯಾಲ್ಯೂ ಆಫ್ k ಎಷ್ಟು ಸಿಕ್ತು ನಮ್ಗೆ, ಇದು ನಮ್ಗೆ 10 ಸಿಕ್ತು. ಸೊ ಈ ತರ ಸಾಲ್ವ್ ಮಾಡೋದನ್ನ. ಓಕೆ, ಸೊ ಐ ಹೋಪ್ ನಿಮ್ಗೆ ಇದು ಅರ್ಥ ಆಯ್ತು ಅಂತ ಅನ್ಕೊಂಡಿದ್ದೀನಿ. ಸೊ ನೆಕ್ಸ್ಟ್ ಕ್ವಶನ್ ನೋಡೋಣ್ರಿ. The system of equations x equal to 0 and y is equal to 3 has a unique solution, no solution, two solutions, or infinitely many solutions. Okay, so already ಅವನೇ ಕೊಟ್ಬಿಟ್ಟಾನೆ x equal to 3, 0, 3. ಸೊ ಇದನ್ನ ನೀವು ಈ ತರ ಪ್ಲಾಟ್ ಮಾಡಕತ್ರ ಒಂದು ಪಾಯಿಂಟ್ x equal to 0 ಅಂತಂದ್ರೆ ಇಟ್ ಈಸ್ ದಿಸ್ ಪಾಯಿಂಟ್ ಓನ್ಲಿ. ಇದು y axis, so this is x axis. so x ಯಾವಾಗ 0 ಇರ್ತೈತಿ, ಎಕ್ಸಾಕ್ಟ್ಲಿ y axis ಆಕೈತಿ ಇದು. ಸೊ ದಿಸ್ ಇಸ್ ಒನ್ ಪಾಯಿಂಟ್ y axis. ಸೊ ನಾನು ಕಲರ್ ಚೇಂಜ್ ಮಾಡಿ ಬರೀತೇನೆ ನೋಡ್ರಿ. ಸೊ ಒಂದು ಲೈನ್ ಹೆಂಗೈತಿ, ಇದ್ರ ಮೇಲೆ ಐತಿ y axis ಮೇಲೆ. ಸೊ ಯಾವ್ದದು, ಇದು equation 1. ಸೊ ದಿಸ್ ಇಸ್ equation 1. ಸೊ ಇನ್ನೊಂದು y equal to 3 ಅಂತಂದ್ರೆ this will be parallel to x axis. x axis. ಸೊ y equal to 3 ಅಂದ್ರೆ ಸೊ ಅದು ಲೈನ್ ಈ ತರ ಬರ್ತೈತಿ, ಸೆಕೆಂಡ್ ಲೈನ್. ಸೊ ವಿಚ್ ಇಸ್ y equal to 3. ಸೊ ಹಾಗಾಗಿ 0, ಇದು ಡಿಸ್ಟೆನ್ಸ್ ಏನಿರುತ್ತಪ್ಪ ಅಂತಂದ್ರೆ ಇದು 0, 3 ಇರೋದ್ರಿಂದ ಇದು ಡಿಸ್ಟೆನ್ಸ್ 3 ಇರ್ತೈತಿ. ಓಕೆ, ಅದೆಲ್ಲ ಇಂಪಾರ್ಟೆಂಟ್ ಇಲ್ಲ. ಅವ ಏನ್ ಕೇಳ್ತಾನೆ ಡೈರೆಕ್ಟ್ಲಿ ಅಂದ್ರೆ ಎಷ್ಟು ಸೊಲ್ಯೂಷನ್ ಇರ್ತಾವ. ಸೊ ಸೊಲ್ಯೂಷನ್ ಒಂದೇ ಇರ್ತೈತಿ, ಈ ಪಾಯಿಂಟ್ ಆಫ್ ಇಂಟರ್ಸೆಕ್ಷನ್ ನ ಒಂದೇ ಇರ್ತೈತಿ. ಸೊ ದ ಆನ್ಸರ್ ಈಸ್ 0, 3, ವಿಚ್ ಮೀನ್ಸ್ ಯೂನಿಕ್ ಸೊಲ್ಯೂಷನ್. ಸೊ ಯೂನಿಕ್ ಸೊಲ್ಯೂಷನ್ ಇರ್ತೈತಿ. ಸೊ ದ ಆನ್ಸರ್ ಈಸ್ ಯೂನಿಕ್ ಸೊಲ್ಯೂಷನ್. ಓಕೆ, ಸೊ 8th ಕ್ವಶನ್ ನೋಡ್ಕೊಳ್ಳೋಣ. So if the system of equations 2x plus 3y plus 7 and 2ax plus a plus by equal to 8 has infinitely many solutions ಅಂತ ಕೊಟ್ಟಾನ ಆಲ್ರೆಡಿ. ಸೊ ದೆನ್ ಕಂಡೀಷನ್ ಕೊಟ್ಟಾನ. ಸೊ ದೆನ್ ಯಾವ ಕಂಡೀಷನ್ ಇದ್ರಾಗ ಸ್ಯಾಟಿಸ್ಫೈ ಆಕೈತಿ ಅಂತ ಕೊಟ್ಟಾನ. ಸೊ ಆಲ್ರೆಡಿ ಅವ ಇನ್ಫೈನೈಟ್ಲಿ ಮೆನಿ ಅಂತ ಹೇಳೋಣ. ಸೊ ಅದಕ್ಕೆ ಕಂಡೀಷನ್ ಏನು ಬರ್ತೈತಿ, ಸೊ ನೋಡ್ಕೊಂಡಿದ್ದೆ. ಸೊ ವಾಟ್ ವಿಲ್ ಬಿ ದ ಕಂಡೀಷನ್ ಫಾರ್ ಇನ್ಫೈನೈಟ್ ಮೆನಿ ಸೊಲ್ಯೂಷನ್ಸ್ ಕಂಡೀಷನ್ ಏನಪ್ಪಾ ಅಂತಂದ್ರೆ, ಸೊ ದ ಕಂಡೀಷನ್ ವಿಲ್ ಬಿ a1 by a2 is equal to b1 by b2 is equal to c1 by c2. ಸೊ ಅದರ ಪ್ರಕಾರ ನಾವಿಲ್ಲಿ a1 ಅಂದ್ರೆ 2 ಬರ್ತೈತಿ, a2 is 2a. ಯಾಕಂದ್ರೆ ಕೊಯಿಫಿಷಿಯಂಟ್ ಆಫ್ x ನೋಡ್ಕೋಬೇಕು ನೀವು. ಸೊ ಕೊಯಿಫಿಷಿಯಂಟ್ ಆಫ್ x ಏನಪ್ಪಾ ಅಂದ್ರೆ 2a is equal to b1. ವಾಟ್ ಈಸ್ b1? b1 ಅಂದ್ರೆ 3 ಬರ್ತೈತಿ. ಸೊ ವಾಟ್ ಈಸ್ b2? ಸೊ b2 ಅಂತಂದ್ರೆ ಕೊಯಿಫಿಷಿಯಂಟ್ ಆಫ್ y. ಸೊ ಈ ಎಂಟೈರ್ a plus b ನ ಬರ್ತೈತಿ. ಸೊ ಓಕೆ, ಸೊ ಇಸ್ ಈಕ್ವಲ್ ಟು c1 by c2. ಸೊ c1 ಅಲ್ಲಿ ಎರಡು ಕಡೆ ಸೇಮ್ ಅದಾವಲ್ಲ, ಒಂದು ಪ್ಲೇಸ್ ಸೇಮ್ ಐತಲ್ಲ. ಓಕೆ, ಸೊ ದ 7 divided by 8. ಸೊ ಈ ಕಂಡೀಷನ್ ನ ಬರ್ಕೊಂಡ್ವಿ. ಸೊ ನಾವೀಗ ಇಲ್ಲಿ ಏನ್ ಮಾಡ್ಕೋಬೇಕು, ಸ್ವಲ್ಪ ನೋಡ್ಕೊರಿ. ಸೊ ಫಸ್ಟ್ ಇಕ್ವೇಶನ್ ಏನ್ ತಗೊಂಡು ಇದನ್ನ ನಾವು ಕನ್ಸಿಡರ್ ಮಾಡೋಣ. ಅಂಡ್ ಸೆಕೆಂಡ್ ಇಕ್ವೇಶನ್ ನಾವು ಇದಕ್ಕೆ ನಾವು ಕಂಡೀಷನ್ ಮಾಡೋಣ. ಸೊ ಅದರ ಪ್ರಕಾರ ಸೊ ಫಸ್ಟ್ ಇಕ್ವೇಶನ್ ಏನಾಕೈತಿ ನಮ್ದು ನೋಡ್ಕೊರಿ. ಸೊ ಫಸ್ಟ್ ಇಕ್ವೇಶನ್ ಆಗಿ ನಾ ಏನು ಹೇಳಿರಿ, 2/2a is equal to 7/8. ಸೊ 2 1s ಹೋಗ್ತೈತಿ. ಸೊ 1/a is equal to 7/8 or a is equal to 8/7. ಇದು ಬಂತು. ಓಕೆ, ಸೊ ಬಟ್ ಇಲ್ಲಿ ನಮ್ಗೆ ಎಕ್ಸಾಕ್ಟ್ಲಿ ಇದು ಈ ತರ ಏನಾರ ಕಂಡೀಷನ್ ಐತಿ ಇಲ್ಲ. ಸೊ ಸೆಕೆಂಡ್ ಇಕ್ವೇಶನ್ ನೋಡ್ಕೊರಿ. ಸೊ ಸೆಕೆಂಡ್ ಇಕ್ವೇಶನ್ ದಾಗ ಏನ್ ಬರ್ತೈತಿ ಇಲ್ಲಿ, ಸೊ 3 divided by a plus b equal to 7/8. 8 3s are 24, ಕ್ರಾಸ್ ಮಲ್ಟಿಪ್ಲೈ ಮಾಡ್ರಿ. ಸೊ ದಿಸ್ ಈಸ್ 7 into a plus b. ಸೊ 24 divided by 7 is equal to a plus b. ಓಕೆ, ಸೊ ಈಗನು ನೋಡ್ರಿ, ಈಗ ನಿಮ್ಗೆ ಏನ್ರ ಕಂಡೀಷನ್ ಸ್ಯಾಟಿಸ್ಫೈ ಆಗತ್ತಿಲ್ಲ. ಸೊ ಇಲ್ಲಿ ಏನ್ ಕಂಡೀಷನ್ ಸ್ಯಾಟಿಸ್ಫೈ ಆಗತ್ತಿಲ್ಲ, ಯಾಕಂದ್ರೆ ಎ ಮತ್ತೆ ಬಿ ವ್ಯಾಲ್ಯೂದ ಇಲ್ಲ. ಸೊ ಇವೆರಡು ನಮ್ಗೆ ಸ್ಯಾಟಿಸ್ಫೈ ಸಿಗ್ಲಿಲ್ಲ. ಸೊ ಅವಾಗ ಏನ್ ಮಾಡೋದು ಅಂದ್ರೆ, ಸೊ ದಿಸ್ ಕಂಡೀಷನ್ಸ್, ಇವೆರಡು ಕಂಡೀಷನ್ ನೋಡ್ಕೊಂಡ್ಬಿಡೋದು. ವೇರ್ ದ ಅಲ್ಫಾಬೆಟ್ಸ್ ಆರ್ ದೇ, ಎಲ್ಲಿ ನಮಗೆ ಕಂಡೀಷನ್ಸ್ ಕೊಡ್ತೈತೆ ಅಂದ್ರೆ ಈ ಕಂಡೀಷನ್ಸ್ ನಮಗ ಕೊಡ್ತೈತಿ. ಸೊ ಎಕ್ಸಾಮ್ದಾಗ ಈ ಸ್ಟೆಪ್ಸ್ ಅನ್ನ ನೀವು ಅವಾಯ್ಡ್ ಮಾಡ್ಕೋಬೇಕು. ಓಕೆ, ಸೊ ಥರ್ಡ್ ಕಂಡೀಷನ್ ನೋಡ್ಕೊಂಡ್ಬಿಡೋಣ.
ಸೊ ವೇರ್ 2/2a is equal to 3/a plus b. ಓಕೆ, ಸೊ ಕ್ರಾಸ್ ಮಲ್ಟಿಪ್ಲೈ ಮಾಡಿ ಫಸ್ಟ್ ಇದು 2 ಕ್ಯಾನ್ಸಲ್ ಆಕೈತಿ. ಸೊ ಇದು a plus b divided by a is equal to 3. ಸೊ a plus b is equal to 3a. ಸೊ ಇದರಿಂದ ಏನಾಕೈತಿ, ಈ a ನ ಕಡೆ ಕಳಿಸ್ರಿ. ಸೊ 2a is equal to b ಅಂತ ಬರ್ತೈತಿ. ಸೊ 2a is equal to b ಅಂತಂದ್ರೆ ಆಪ್ಷನ್ ನಾಗ ಐತೆ ಅಂತ ಚೆಕ್ ಮಾಡ್ಕೊರಿ. ಎಸ್, ದ ಆಪ್ಷನ್ ಈಸ್ ದೇರ್, ದಟ್ ಈಸ್ ಆಪ್ಷನ್ ಸಿ ಇಸ್ ದ ಆನ್ಸರ್. ಸೊ ನಿಮ್ಗೇನ್ ಗೊತ್ತಾತಂದ್ರೆ ಆಪ್ಷನ್ಸ್ ಹೆಂಗ್ ಕೊಟ್ರ ನೋಡ್ಕೋಬೇಕು. ಓಕೆ, ಸೊ ಆಪ್ಷನ್ಸ್ ಒಳಗೆ ಇನ್ ಕೇಸ್ ಏನಾದ್ರು ವ್ಯಾಲ್ಯೂಸ್ ಕೊಟ್ಟಿದ್ರೆ ಅಂದ್ರೆ ಎ ಮತ್ತು ಬಿ ವ್ಯಾಲ್ಯೂಸ್ ಏನಾರ ಕಂಡಿಡಿಯಾಕ ಅಂತ ಹೇಳಿದ್ರೆ ನೀವು ಈ ಮೆಥಡ್ ನ ಯೂಸ್ ಮಾಡ್ಕೋರಿ. ಈ ಮೆಥಡ್ ಇಲ್ಲ ಕಂಡೀಷನ್ ಏನಾರ ಕೊಟ್ಟಿದ್ದ ಅಂದ್ರೆ ಸೊ ಈ ಮೆಥಡ್ ನ ಥರ್ಡ್ ಮೆಥಡ್ ನ ಯೂಸ್ ಮಾಡ್ಕೋರಿ. ಓಕೆ, ಸೊ ನೆಕ್ಸ್ಟ್ ಕ್ವಶನ್ ನೋಡೋಣ. ಸೊ ದ ಪೇರ್ ಆಫ್ ಇಕ್ವೇಶನ್ಸ್ x equal to 4 and y is equal to -3 graphically represent lines which are ಅಂತ ಕೇಳತ್ತನವ. ಸೊ ದ ಲೈನ್ಸ್ ಹೆಂಗ್ ರಿಪ್ರೆಸೆಂಟ್ ಮಾಡ್ತಾವ. ಸೊ ದಿಸ್ ಆಲ್ರೆಡಿ ನಾ ಈ ತರ ಒಂದು ಎಕ್ಸಾಂಪಲ್ ನ ಮಾಡೀನಿ. ಸೊ ಹಾಗಾಗಿ ಜಾಸ್ತಿ ಎಕ್ಸ್ಪ್ಲೇನ್ ಮಾಡಕ್ ಹೋಗಲ್ಲ. ಸೊ ನಾನು ಏನ್ ಮಾಡ್ತೀನಿ, ಎಕ್ಸ್ ಮತ್ತು ವೈ ತಗೊಂಡಿರ್ತೀನಿ. ಸೊ x equal to 4 ಅಂತಂದ್ರೆ ಇಟ್ ವಿಲ್ ಬಿ ಪ್ಯಾರಲಲ್ ಟು y ಆಕ್ಸಿಸ್. ಸೊ ಸಮ್ವೇರ್ x equal to 4 ಅಂತ ಬರ್ಕೋತೀನಿ. y equal to -3 ಅಂತಂದ್ರೆ ಸೊ ಅದು ಇಲ್ಲಿ ಪಾಸಿಟಿವ್ ವ್ಯಾಲ್ಯೂಸ್ ಇರ್ತಾವ, ಇಲ್ಲಿ ನೆಗೆಟಿವ್ ಬರ್ತಾವ. ಸೊ ದಿಸ್ ಹಿಯರ್ ಇಟ್ ವಿಲ್ ಬಿ ಪ್ಯಾರಲಲ್ ಟು x axis. So this will be parallel to y axis. So this is a y equal to -3. ಸೊ ಹಂಗಾಗಿ ಈ ಪಾಯಿಂಟ್ ಏನಿರ್ತೈತಪ್ಪ ಅಂದ್ರೆ x ನಾಗ 4 ಇರ್ತೈತಿ, ಬಟ್ y ದಾಗ -3 ಇರ್ತೈತಿ. ಸೊ ಹಾಗಾಗಿ ಒಂದೇ ಪಾಯಿಂಟ್ ಗೆ ಇಂಟರ್ಸೆಕ್ಟ್ ಆಕೈತಿ. ಸೊ ದಿಸ್ ಈಸ್ ಇಂಟರ್ಸೆಕ್ಟಿಂಗ್ at 4, -3. Okay, so the option is C, 4, -3. Okay, so ಇನ್ನೊಂದು ಕ್ವಶನ್ ನೋಡ್ರಿ. ಸೊ 10th question, one equation of a pair of dependent equations is, okay, dependent equation ಅಂತ ಹೇಳೋಣ. ಸೊ it is -5x plus 7y minus 2 is equal to 0. The second equation can be ಅಂತೇಳಿ ಅವ ಹೇಳೋಣ. ಸೊ ಒಂದೇ ಇಕ್ವೇಶನ್ ಕೊಟ್ಟಾನ. ಸೊ ಸೆಕೆಂಡ್ ಇಕ್ವೇಶನ್ ಏನಿರ್ತೈತಿ ಅಂತ ಕೇಳ್ತಾನ ಕ್ವಶನ್ ಮಾರ್ಕ್. ಓಕೆ, ಸೊ ಬಟ್ ಇಲ್ಲಿ ಹಿಂಟ್ ಏನ್ ಕೊಟ್ಟಾನ ಅಂತಂದ್ರೆ ಡಿಪೆಂಡೆಂಟ್ ಅಂತ ಕೊಟ್ಟಾನ. ಸೊ ಡಿಪೆಂಡೆಂಟ್ ಅಂತ ಕೊಟ್ಟಿದ್ಕೊಳ್ಳಿ ನಮಗೆ ಇಮಿಡಿಯೇಟ್ಲಿ ಫ್ಲಾಶ್ ಆಗಬೇಕು. ಸೊ ಯಾರಾದ್ರೂ ಪ್ರೀವಿಯಸ್ ನನ್ನ ವಿಡಿಯೋ ಕಂಟಿನ್ಯೂ ಮಾಡ್ತಾ ಇದ್ರೆ ಅವ್ರಿಗೆ ಇಮಿಡಿಯೇಟ್ಲಿ ಫ್ಲಾಶ್ ಆಕೈತಿ. ಏನಂತಂದ್ರೆ ಡಿಪೆಂಡೆನ್ಸಿ ಯಾವಾಗ ಇರುತ್ತಪ್ಪ ಅಂದ್ರೆ ಕೋಇನ್ಸಿಡೆಂಟ್ ಲೈನ್ಸ್ ಅಂತಿದ್ದಾಗ ನಮ್ಗೆ ಡಿಪೆಂಡೆನ್ಸಿ ಬರ್ತೈತಿ. ಸೊ ಅವಾಗ ಏನಾಗೈತಿ, a1/a2 is equal to b1/b2 is equal to c1/c2 ಕಂಡೀಷನ್ ಬರ್ತೈತಿ. ಸೊ ಅದ್ರ ಪ್ರಕಾರ ನಮ್ಗೆ ಇಲ್ಲಿ ರೇಷಿಯೋ ಏನಿರ್ಬೇಕು ನೋಡ್ಕೋರಿ. ಸೊ a1 ಇದ್ರೆ ಸೊ ಇಲ್ಲಿ ನೀವೇನ್ ಮಾಡ್ಕೋಬೇಕು ಅಂದ್ರೆ ಇಲ್ಲಿ ಕಂಡೀಷನ್ ನೋಡ್ಕೋಬೇಕು. ಈಗ ಇಲ್ಲಿ ಸೊ a1/a2 must be equal to b1/b2 equal to c1/c2. ಸೊ -5. ಓಕೆ, ಸೊ ಈಗ ನೋಡ್ಕೊರಿ. ಸೊ a1 ಏನೈತಿ -5 divided by a2. ಸೊ a2 is here. ಸೊ second equation 7/b2 is equal to -2 ಅಂದ್ರೆ -2/c2. ಓಕೆ, ಸೊ a2 b2 c2 ಹೆಂಗಿರ್ಬೇಕಪ್ಪ ಅಂದ್ರೆ ಈ ರೇಷಿಯೋಸ್ ಎಲ್ಲ ಈಕ್ವಲ್ ಆಗಿ ಇರಬೇಕು. ಸೊ ಈಕ್ವಲ್ ಆಗಿ ರೇಷಿಯೋಸ್ ಇರ್ಬೇಕಂದ್ರೆ ನೀವು ಯಾವ ಲೈನ್ಸ್ ನ ಇಲ್ಲಿ ಕನ್ಸಿಡರ್ ಮಾಡ್ಕೋತೀರಿ. ಸೊ ಇಲ್ಲಿ ನೋಡ್ಕೊರಿ. ಸೊ ಇಲ್ಲಿ 7 ಐತಪ್ಪ ಅಂತಂದ್ರೆ ಇಲ್ಲಿ 7 ಇದ್ದಾಗ ಇಲ್ಲಿ ನಿಮಗೆ ಪಾಸಿಟಿವ್ 7 ಇತ್ತು ಅಂತಂದ್ರೆ ಇಲ್ಲಿ ಏನಾಕೈತಿ. ಸೊ ಇನ್ ಕೇಸ್ ಇಲ್ಲಿ a2 is 10 ಅಂತ ತಿಳ್ಕೊರಿ. ಸೊ ಇದು b2 14 ಇದ್ರೆ c2 4 ಇದ್ರೆ ಏನಾಕೈತಿ ರೇಷಿಯೋ ಇದು. ಸೊ ಇದು -1/2 ಬಟ್ ಇಲ್ಲಿ 1/2 ಆಕೈತಿ, ಇಲ್ಲಿ -1/2 ಆಕೈತಿ. ಸೊ ದಿಸ್ ಫಸ್ಟ್ ಆಪ್ಷನ್ ಬರಲ್ಲ. ಸೆಕೆಂಡ್ ಆಪ್ಷನ್ ನೋಡ್ಕೊರಿ. ಸೊ ಇದು ಇನ್ ಕೇಸ್ ಇಲ್ಲಿ -10 ಇತ್ತಪ್ಪ ಅಂದ್ರೆ ಇಲ್ಲಿ -14 ಇತ್ತು, ಬಟ್ ಇಲ್ಲಿ 4 ಇತ್ತಂತಂದ್ರೆ ಸೊ -5 7 ಮತ್ತು -2. ಸೊ ಇದನ್ನ ನೋಡ್ಕೊರಿ, ಇಲ್ಲಿ ರೇಷಿಯೋ ಆಗತ್ತಾ ಇದು. ಸೊ ಇದು 1/2 ಆಕೈತಿ, ಬಟ್ ಇದು 1/2 ಆಕೈತಿ, ಇದು -1/2 ಆಕೈತಿ, ಇದು ಕೂಡ -1/2 ಆಕೈತಿ. ಸೊ ಸೆಕೆಂಡ್ ಆಪ್ಷನ್ ಕೂಡ ಬರಲ್ಲ. ಸೊ ಥರ್ಡ್ ಆಪ್ಷನ್ ನೋಡ್ಕೊರಿ. ಸೊ ಇಲ್ಲಿ ಏನಾಕೈತಿ -5 = 7 = -2. ಥರ್ಡ್ ಆಪ್ಷನ್ದಾಗ ಚೆಕ್ ಮಾಡ್ಕೊರಿ. ಸೊ ಇದು -10 7 / 14 ಮತ್ತೆ ಇದು ಇಕ್ವೇಶನ್ -2/4 ಬರ್ತೈತಿ. ಸೊ ಅವಾಗ ಏನಾಕೈತಿ. ಸೊ ಇದು 1/2 ಇದು 1/2 1/2 = 1/2, ಬಟ್ ಇಲ್ಲೇ -1/2 ಬಂತು. ಸೊ ಇದು -1/2. ಸೊ ಥರ್ಡ್ ಇಕ್ವೇಶನ್ ಕೂಡ ಬರಲಿಲ್ಲ. ಸೊ ಆಬ್ವಿಯಸ್ಲಿ ನಮ್ದು ಫೋರ್ತ್ ಇಕ್ವೇಶನ್ ಬರಲೇಬೇಕು, ಇಲ್ಲ ಅಂದ್ರೆ ಗ್ರೇಸ್ ಮಾರ್ಕ್ಸ್ ಬರ್ತೈತಿ. ಸೊ ಫೋರ್ತ್ ಕ್ವಶನ್ ಏನೈತಪ್ಪ ಅಂದ್ರೆ ನೋಡ್ಕೊಳ್ಳೋಣ. ಸೊ -5 = 7 = -2. ಸೊ -5 ಗೆ 10 ಬರ್ತೈತಿ. ಸೊ ಇದು -14 ಬರ್ತೈತಿ. ಸೊ ಇಲ್ಲೇ -2 ಇರೋದ್ರಿಂದ ಈ ಕಡೆ ನಾವು ಈ -4 ನ ಈ ಕಡೆ ತಗೋಬೇಕು, ಯಾಕಂದ್ರೆ ಇಕ್ವೇಶನ್ ಒರಿಜಿನಲ್ ಹಿಂಗೈತಿ. ಸೊ +4. ಸೊ ಇಲ್ಲಿ ನಾವೇನ್ ಮಾಡ್ಕೋಬೇಕು. ಸೊ +4 ಅಂತ ತಗೋಬೇಕು. ಸೊ 5 1s 5 2s 7 1s 7 2s 2 1s 2 2s. ಓಕೆ,
ಸೊ ಹಾಗಾಗಿ ಏನಾಯ್ತಿಲ್ಲ, ಟೋಟಲಿ ಎಲ್ಲ ರೇಷಿಯೋ ಕೂಡ -1/2 = -1/2 = -1/2 ನ ಬರ್ತೈತಿ. ಸೊ ಹಾಗಾಗಿ ದ ಫೋರ್ತ್ ಇಕ್ವೇಶನ್ ಈಸ್ ಅ ರೈಟ್ ಆನ್ಸರ್. ಸೊ ಅದರ ಪ್ರಕಾರ ಆಪ್ಷನ್ ಡಿ ಈಸ್ ಅವರ್ ಕರೆಕ್ಟ್ ಆನ್ಸರ್. ಓಕೆ, ಸೊ ಫ್ರೆಂಡ್ಸ್, ಇವತ್ತಿಗೆ ಇಷ್ಟು ಎಕ್ಸಾಂಪಲ್ಸ್ ನಾವು ನೋಡ್ಕೊಂಡಿವಿ. ಸೊ ನೆಕ್ಸ್ಟ್ ಲೆಕ್ಚರ್ದಾಗ ಮತ್ತಷ್ಟು ನಾವು ಅಡ್ವಾನ್ಸ್ಡ್ MCQs ನೋಡ್ತೀವಿ. ಸೊ ಟಿಲ್ ದೆನ್ ಟೇಕ್ ಕೇರ್. ಈ ವಿಡಿಯೋ ಲೈಕ್ ಆಗಿದ್ರೆ ಲೈಕ್ ಮಾಡ್ರಿ, ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡ್ರಿ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಭೇಟಿ ಆಗೋಣ. ಓಕೆ, ಥ್ಯಾಂಕ್ ಯು ಫ್ರೆಂಡ್ಸ್.